ಫೈನ್ ಹಾಕ್ತೀರಾ? ಇದು ಜಾಸ್ತಿ ಆಯ್ತು ನಿಮ್ದು. ಸುಮ್ಮನೆ ಫೈನ್ ಹಾಕಬೇಡಿ, ನಿಮ್ಮಿಷ್ಟ ಬಂದಂತೆ ಫೈನ್ ಹಾಕಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹರಾಸ್ ಮಾಡ್ತೀರಿ. ನಾನು ಆಡಳಿತ ಮಾಡಿ ಹಿಂಗೆ ಮಾಡಿದ್ದೆ ರೋಡಲ್ಲಿ ಯಾರು ಕೇಳ್ತಾರೆ ನಿನಗೆ? ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮ ಆಂಜನೇಯ ಭುವನೇಶ್ವರಿ ತಾಯಿಯ ಮೂರ್ತಿಯನ್ನ ಇಟ್ಟು ಶೋಭಾಯಾತ್ರೆ ಮಾಡಿದ್ರು. ರಾಜ್ಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜ್ ಶೋಭಾಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಹಿಡಿದು ಶೋಭಾಯಾತ್ರೆ ಪ್ರಾರಂಭವಾಗಿದ್ದು ಪ್ರಮುಖ ಬೀದಿಗಳಲ್ಲಿ 10 ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆಯಿತು. ನಂತರ ರಾತ್ರಿ ಲೇಸರ್ ಲೈಟ್ ಮೂಲಕ ರಾಮ ರಾವಣನಿಗೆ ಬಾಣ ಬಿಟ್ಟು ದಹನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಆಯಿತು, ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ವೀಲಿಂಗ್ ಮಾಡುವಂತ ಪುಂಡರ ಹಾವಳಿ ಶುರುವಾಗಿದೆ. ಸ್ನೇಹಿತನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇರುವಂತಹ ಯುವತಿಯನ್ನ ಚುಡಾಯಿಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪೊಲೀಸರು ಈಗ ಅಲರ್ಟ್ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿಗೆ ತನಿಖೆ ನಡೆಸುವಂತೆ ಆದೇಶವನ್ನ ನೀಡಿದ್ದಾರೆ. ಉತ್ತರ ಪ್ರದೇಶ ಆವಾಸ್ ವಿಕಾಸ್ ಪರಿಷತ್ ಅಭಿವೃದ್ಧಿಪಡಿಸಿದ ಕೃಷ್ಣ ವಿಹಾರ್ ಕಾಲೋನಿಯಲ್ಲಿ ನೀರಿನ ಟ್ಯಾಂಕ್ ಕುಸಿದು ಬಿದ್ದು 2 ಸಾವನ್ನಪ್ಪಿದ್ದಾರೆ. 12 ಜನರ ಸ್ಥಿತಿ ಈಗ ಗಂಭೀರವಾಗಿದೆ. 2.5 ಲಕ್ಷ ಲೀಟರ್ ಟ್ಯಾಂಕ್ನ ಅವಶೇಷಗಳ ಅಡಿ ಮನೆಗಳು ಸಿಲುಕಿರುವುದರಿಂದ ಸಾವು ನೋವುಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಹಮದಾಬಾದ್ನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ನಗರದ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇದ್ದು ರಸ್ತೆಗಳೆಲ್ಲ ನದಿಗಳಂತಾಗಿವೆ. ರಸ್ತೆ ಮೇಲೆ ನೀರು ತುಂಬಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಅಹಮದಾಬಾದ್ನಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಸತತವಾಗಿ ಸುರಿತಾ ಇರುವಂತಹ ಮಳೆಗೆ ನಗರದ ಶೇಲಾ ಪ್ರದೇಶದಲ್ಲಿ ರಸ್ತೆ ಕುಸಿದಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಹಮದಾಬಾದ್ನಲ್ಲಿ ವರುಣ ಸೃಷ್ಟಿಸಿರುವಂತಹ ಅವಾಂತರ ಒಂದೆರಡಲ್ಲ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಜನ ಹೈರಾಣಾಗಿದ್ದಾರೆ. ಅಹಮದಾಬಾದ್ನ ಕೆಕೆ ನಗರದಲ್ಲಿ 2 ಕಾರುಗಳ ಮೇಲೆ ಬೃಹತ್ ಮರ ಬಿದ್ದು ಕಾರುಗಳು ಜಖಮಗೊಂಡಿವೆ. ಸಿಎಂ ಡಿಸಿಎಂ ಕುರ್ಚಿ ಕಾದಾಟದ ಬಗ್ಗೆ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜನಸಾಮಾನ್ಯರ ಬಗ್ಗೆ ಚಿಂತನೆ ಮಾಡುವವರು ಯಾರೂ ಇಲ್ಲ. ಈಗ ಬರೀ ಕುರ್ಚಿಯ ಕಚ್ಚಾಟ ನಡೆದಿದೆ. ಇಷ್ಟು ಅನುಭವ ಇರುವಂತಹ ಸಿಎಂ ಹಾಗೆ ಡಿಸಿಎಂ ಮಂತ್ರಿಗಳಿದ್ರು ಕೂಡ ಕುರ್ಚಿಗಾಗಿ ಕಿತ್ತಾಟ ಮಾಡುವುದು ಕರ್ನಾಟಕದ ಹಿತದೃಷ್ಟಿಯಿಂದ ಸರಿಯಲ್ಲ. ಈ ಸರ್ಕಾರವನ್ನ ಜನಸಾಮಾನ್ಯರು ಅತ್ಯಂತ ಖಂಡನೀಯವಾಗಿ ನೋಡ್ತಾ ಇದ್ದಾರೆ. ಮುಂದೇನಾಗುತ್ತೋ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಈಗಾಗಲೇ ಅದೇ ದಾರಿಯಲ್ಲಿ ನಡೆದಿದೆ, ಕಾದ್ ನೋಡೋಣ. ಈಗ ರಾಜ್ಯದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡೋರು ಯಾರೂ ಇಲ್ಲ. ಈಗ ಬರೀ ಕುರ್ಚಿಯ ಕಚ್ಚಾಟ ನಡೆದಿದೆ. ನನಗೆ ಅನ್ನಿಸ್ತಾ ಇದೆ, ಇಷ್ಟು ಅನುಭವ ಇರುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಮಂತ್ರಿಗಳು ಇನ್ನು ಕುರ್ಚಿಗಾಗಿ ಆಂತರಿಕ ಕಿತ್ತಾಟ ವಿಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರುವಂಥ ಅವರು ಅವರವರ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಅದು ಆಗೋದು ಹೋಗೋದಾ? ಯಾರೋ ಒಬ್ರು ಮಾತನಾಡಿದ್ರು ಅಂತ ಅದಕ್ಕೆ ಇಷ್ಟು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಒಬ್ರು ಸ್ವಾಮೀಜಿ ಮಾತನಾಡಿದ್ರೆ ರಾಜಕಾರಣ ಆಗುತ್ತಾ? ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಿ ಅಲ್ಲೇ ಬಿಡಬೇಕು ಅಂತ ಹೇಳಿದ್ದಾರೆ. ಏನು ಅವರವ್ರ ವಿಚಾರಗಳನ್ನು ಅವ್ರವ್ರು ವ್ಯಕ್ತಪಡಿಸಿದ್ದಾರೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರ? ಅದು ಆಗುವುದಾ ಹೋಗುದಾ? ಯಾರೋ ಒಬ್ರು ಮಾತನಾಡಿದ್ರು ಅಂತೇಳಿ ಅದಕ್ಕೆ ಇಷ್ಟಾಗಿ ರಿಯಾಕ್ಷನ್ ಕೊಡಬೇಕು? ನೋಡ್ರಿ, ಒಬ್ರು ಸ್ವಾಮೀಜಿ ಮಾತನಾಡಿದ್ದು ರಾಜಕಾರಣ ಆಗ್ತದ? ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು, ಅಲ್ಲೇ ಬಿಡಬೇಕು. ಆ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಟವಲ್ ಅದು ಯಾರು
ಇನ್ನು ಡಿಸಿಎಂ ಡಿಶುಮ್ ವಿಚಾರ ವಿಪಕ್ಷಗಳಿಗೆ ಈಗ ಆಹಾರವಾಗಿದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸ್ಥಗಿತಗೊಂಡಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೇ ಅಪಾಯ ಆಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕುದಿತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ಆ ರೀತಿ ಪರಿಸ್ಥಿತಿ ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ಅದು ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಆ ರೀತಿ ಪರಿಸ್ಥಿತಿ. ಸಚಿವ ರಾಜಣ್ಣನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಯತ್ನಾಳ್ ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು ಹೇಳಿ